ನನ್ನ ಮೇಲೆ ಅವರು ನಂಬಿಕೆ ಇಟ್ಟರು. ನಾನು ಅವರನ್ನು ನಿರಾಶೆಗೊಳಿಸಿದೆ. ಈ ಮಾತುಗಳನ್ನು ಆತ ಹೇಳಿದಾಗ ಅಮೆರಿಕದ ನ್ಯಾಯಾಲಯದಲ್ಲಿ ಒಂದು ಕ್ಷಣ ಸ್ತಬ್ಧತೆ ಆವರಿಸಿತು. ಹೂಡಿಕೆದಾರರ $100 ಮಿಲಿಯನ್ ವಂಚಿಸಿದ ಆ ಕ್ರಿಪ್ಟೋ ಸಂಸ್ಥಾಪಕ ತನ್ನ ತಪ್ಪೊಪ್ಪಿಕೊಂಡಿದ್ದ, ತಾನು ಮಾಡಿದ ಮೋಸವನ್ನು ಒಪ್ಪಿಕೊಂಡಿದ್ದ. ಅಮೆರಿಕದ ಫ್ಲೋರಿಡಾದಲ್ಲಿ ಶುರುವಾದ ಕಥೆಯಿದು. ಒಬ್ಬ ಕ್ರಿಪ್ಟೋ ಪ್ರವರ್ತಕ ತನ್ನ ಕಂಪನಿಯ ಮೂಲಕ ಹೂಡಿಕೆದಾರರಿಗೆ ಭಾರಿ ಲಾಭದ ಆಮಿಷವೊಡ್ಡಿದರು. ಡಿಫೈ ಲಾಭಗಳು ಎಂದು ಬಣ್ಣಿಸಿ ಅಲ್ಪಾವಧಿಯಲ್ಲಿಯೇ ಹಣ ದ್ವಿಗುಣಗೊಳ್ಳುತ್ತದೆ ಎಂದು ಹೇಳಿ ಜನರನ್ನು ಆಕರ್ಷಿಸಿದರು. ಕ್ರಿಪ್ಟೋ ಜಗತ್ತಿನಲ್ಲಿ ಹೊಸದನ್ನು ಅರಿಯಲು ಬಂದಿದ್ದ ಸಾಮಾನ್ಯ ಜನರಿಗೆ ಇದು ಸುರಕ್ಷಿತ ಹಾಗೂ ಅತ್ಯಂತ ಲಾಭದಾಯಕ ಹೂಡಿಕೆಯಂತೆ ಕಂಡಿತು. ಹೆಚ್ಚಿನ ಆದಾಯದ ಆಸೆ, ಸುಲಭವಾಗಿ ಹಣ ಗಳಿಸುವ ಕನಸು ಅನೇಕರನ್ನು ಈ ಜಾಲದೊಳಗೆ ಸಲೀಸಾಗಿ ಎಳೆದುಕೊಂಡಿತು. ಕಷ್ಟಪಟ್ಟು ದುಡಿದ ಲಕ್ಷಾಂತರ ರೂಪಾಯಿಗಳನ್ನು ಜನರು ನಂಬಿಕೆಯಿಂದ ಆತನ ಕೈಗೆ ಕೊಟ್ಟರು. ಕಣ್ಣು ಮಿಟುಕಿಸುವಷ್ಟರಲ್ಲಿ ಈ ವಂಚನೆಯ ಕಾರ್ಯಾಚರಣೆಯು ಸುಮಾರು $400 ಮಿಲಿಯನ್ ಸಂಗ್ರಹಿಸಿತು. ಊಹೆ ಮಾಡಿ, $400 ಮಿಲಿಯನ್ ಅಂದರೆ ನಮ್ಮ ದೇಶದ ಕೋಟ್ಯಂತರ ರೂಪಾಯಿಗಳು. ಇದು ಕೇವಲ ಒಂದು ಕಂಪನಿಯ ಖಾತೆಗೆ ಹರಿದು ಬಂದ ಹಣ. ಮತ್ತು ನೀವು ಜವಾರಿ ಆತ್ಮ ಅನ್ನು ಮೊದಲ ಬಾರಿ ನೋಡುತ್ತಿದ್ದರೆ, ನಿಜ ಜೀವನದ ರೋಚಕ ಕಥೆಗಳು ನಿಮಗೆ ಇಷ್ಟವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಒಂದು ಹೊಸ ವಿಡಿಯೋ. ಆದರೆ ಈ ಕನಸುಗಳ ಹಿಂದಿದ್ದ ವಾಸ್ತವ ಅದೆಷ್ಟು ಕಹಿಯಾಗಿತ್ತು ಗೊತ್ತೇ? ತನಿಖೆಗಾರರು ಕಂಡುಕೊಂಡಂತೆ ಹೂಡಿಕೆದಾರರಿಗೆ ಹೇಳಿದ ಯುನಿಸ್ವಾಪ್ ಕಾರ್ಯತಂತ್ರ ದಲ್ಲಿ ನಿಜವಾಗಿಯೂ ಹೂಡಿಕೆಯಾಗಿದ್ದು ಕೇವಲ $1.5 ಮಿಲಿಯನ್ ಮಾತ್ರ. ಉಳಿದ ಭಾರೀ ಮೊತ್ತವೆಲ್ಲ ಎಲ್ಲಿ ಹೋಯಿತು? ಇದು ಎಲ್ಲರ ಪ್ರಶ್ನೆಯಾಗಿತ್ತು. ಉಳಿದ ಬಹುಪಾಲು ಹಣ ಆ ಸಂಸ್ಥಾಪಕನ ವೈಯಕ್ತಿಕ ಐಷಾರಾಮಿ ಜೀವನಕ್ಕೆ ಬಳಕೆಯಾಗಿತ್ತು. ಆತ ಏನು ಖರೀದಿಸಿದ ಗೊತ್ತೇ? ಅವನ ಖರೀದಿ ಪಟ್ಟಿಯಲ್ಲಿ ಬರೋಬ್ಬರಿ 30 ರೋಲೆಕ್ಸ್ ಕೈಗಡಿಯಾರಗಳು, ಐಷಾರಾಮಿ ಕಾರುಗಳು, ಬಂಗಲೆಗಳು ಸೇರಿದ್ದವು. ಹೂಡಿಕೆದಾರರ ಹಣದಿಂದ ಆತ ರಾಜ ವೈಭೋಗದ ಜೀವನ ನಡೆಸುತ್ತಿದ್ದ. ನ್ಯಾಯಾಲಯದಲ್ಲಿ ಆತ ಈ ಮಾತುಗಳನ್ನು ಹೇಳಿದಾಗ ಅಲ್ಲಿ ನೆರೆದಿದ್ದ ಎಲ್ಲರೂ ಮೌನವಾಗಿದ್ದರು. ನಂಬಿಕೆಯ ದ್ರೋಹದ ಕರಾಳ ಅಧ್ಯಾಯದ ಕಪೋರ ವಾಸ್ತವವನ್ನು ಇದು ಮತ್ತೊಮ್ಮೆ ಬಿಚ್ಚಿಟ್ಟಿತ್ತು. ಈ ವಂಚನೆಯು ಅಸಂಖ್ಯಾತ ಕುಟುಂಬಗಳ ಬದುಕನ್ನು ಹಾಳುಮಾಡಿತ್ತು. ಅದೆಷ್ಟೋ ಹೂಡಿಕೆದಾರರು ತಮ್ಮ ಕಷ್ಟಾರ್ಜಿತವನ್ನು ಕಳೆದುಕೊಂಡು ದಿವಾಳಿಯಾದರು. ಆದರೆ ಈ ಘಟನೆ ಡಿಜಿಟಲ್ ಯುಗದ ಹೂಡಿಕೆಗಳಲ್ಲಿನ ಅಪಾಯಗಳ ಬಗ್ಗೆ ಜಾಗೃತಿ ಮೂಡಿಸಿತು. ಭಾರೀ ಲಾಭದ ಆಮಿಷಕ್ಕೆ ಬಲಿಯಾಗುವ ಮೊದಲು ಎಚ್ಚರ ವಹಿಸಬೇಕು ಎಂಬುದನ್ನು ಇದು ಸ್ಪಷ್ಟಪಡಿಸಿತು. ಹಣದ ಹಿಂದೆ ಓಡುವಾಗ ವಿವೇಚನೆಯನ್ನು ಮರೆಯಬೇಡಿ ಸ್ನೇಹಿತರೆ. ಇಂತಹ ಹಗರಣಗಳು ಇಂದಿಗೂ ನಮ್ಮ ಸುತ್ತಮುತ್ತಲೂ ವಿವಿಧ ರೂಪಗಳಲ್ಲಿ ನಡೆಯುತ್ತಿರಬಹುದು. ನಿಮ್ಮ ಹಣವನ್ನು ಎಲ್ಲಿ ಹೂಡಿಕೆ ಮಾಡುತ್ತೀರಿ, ಯಾರನ್ನು ನಂಬುತ್ತೀರಿ ಎಂಬುದರ ಬಗ್ಗೆ ದಯವಿಟ್ಟು ಸೂಕ್ತ ಗಮನವಿರಲಿ. ಜವಾರಿ ಆತ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇಂತಹ ಇನ್ನಷ್ಟು ಕತೆಗಳಿಗಾಗಿ.